ಇನ್ನು ಇದೇ ಕೃಷ್ಣೆಯಿಂದ ಯಾದಗಿರಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಡುಗಡ್ಡೆಯ ರೀತಿಯಲ್ಲಿ ಆಗ್ಬಿಡುತ್ತೆ ಕೆಲವು ಭಾಗಗಳು. ಈಗ ಯಾದಗಿರಿಯಿಂದ ಆಗ್ತಾ ಇರುವಂತ ಪರಿಸ್ಥಿತಿ ನೋಡೋಣ. ಅದು ನೀಲಕಂಠರಾಯನ ಗಡ್ಡಿ. ಕೃಷ್ಣಾ ನದಿ ಪ್ರವಾಹಕ್ಕೆ ಹಿಂದೆ ನೆನಪಿರಬಹುದು ನಿಮಗೆ. ಅಲ್ಲೊಂದಿಷ್ಟು ಜನ ಸಿಕ್ಕಾಕೊಂಡಿದ್ರು, ಅವ್ರನ್ನ ರಕ್ಷಣೆ ಮಾಡಿದ್ರು. ಇದೇ ಜಾಗ ಅದು. ಸೊ ನಡುಗಡ್ಡೆಯಲ್ಲಿದ್ದಂಥ 3 ಗರ್ಭಿಣಿಯರನ್ನ ಈಗ ಸ್ಥಳಾಂತರವನ್ನ ಮಾಡಿದ್ದಾರೆ. ಸೊ ಸಂಬಂಧಿಕರ ಮನೆಗೆ ಗರ್ಭಿಣಿಯರನ್ನ ಈಗ ತಹಶೀಲ್ದಾರ್ ಅವರು ಅಲ್ಲಿ ಸಿಬ್ಬಂದಿಗಳಿಗೆ ಹೇಳಿ ಸ್ಥಳಾಂತರಿಸಿದ್ದಾರೆ. 3 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿದ್ರಿಂದ ನೀಲಕಂಠರಾಯನ ಗಡ್ಡಿ ನಡುಗಡ್ಡೆ ಆಗಿದೆ. ಈ ಹಿಂದೆಯೂ ಕೂಡ ಇದೇ ಪರಿಸ್ಥಿತಿ ನೀಲಕಂಠರಾಯನ ಗಡ್ಡಿಯಲ್ಲಿ ಆಗಿತ್ತು. ಆವಾಗಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಬೋಟಲ್ಲಿ ಅವ್ರನ್ನ ಕರ್ಕೊಂಡು ಬರೋದು, ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿ ಹೋಗಿತ್ತು. ಈಗ ಮತ್ತೆ ಅದೇ ರೀತಿಯಾಗಿ ಮುಂದುವರೆದಿದೆ ಯಾದಗಿರಿ ಜಿಲ್ಲೆಯಲ್ಲಿ. ಸೊ ಯಾದಗಿರಿಯಲ್ಲಿ ಕೂಡ ಈಗ ಕೃಷ್ಣೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ಅದರ ಪರಿಣಾಮವಾಗಿ ನೀಲಕಂಠರಾಯನ ಗಡ್ಡಿ ಏನಿದೆ ಅದು ಸಂಪೂರ್ಣವಾಗಿ ನಡುಗಡ್ಡೆಯಾಗಿ ಇದೆ. ಕಾರಣ ಸುತ್ತಲೂ ಕೂಡ ನದಿ ಹರಿಯುತ್ತೆ. ಅಲ್ಲಿ ಅದು ಆಚೆ ಬರೋಕ್ಕೆಲ್ಲೂ ಕೂಡ ಜಾಗ ಇರೋದಿಲ್ಲ. ಸುರಪುರದಲ್ಲಿ ಬರುತ್ತೆ ನಿಮಗೆ. ಆ 3 ಗರ್ಭಿಣಿಯರು ಸಿಕ್ಕಾಕೊಂಡಿದ್ರು. ಅವ್ರನ್ನ ಈಗ ಸ್ಥಳಾಂತರವನ್ನ ಮಾಡಿ ಬೇರೆ ಕಡೆಗೆ ಅವರ ಸಂಬಂಧಿಕರ ಮನೆಯಲ್ಲಿ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. 3 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರೋ ಪರಿಣಾಮವಾಗಿ ಈ ರೀತಿಯಾಗಿ ಆಗಿರೋದು. ಇದು ಯಾದಗಿರಿಯಿಂದ.